ಸೆಕೆಂಡ್ ಬಂದಂಥ ಕಂಟೆಸ್ಟೆಂಟ್ ನೇಮ್ ಶಶಿಧರ್ ಅಂತೇಳಿ. ಸೊ ಅವ್ರು ಬರುವಾಗಲೇ ಫುಲ್ ಡ್ಯಾನ್ಸಲ್ಲಿ ಆಡ್ಕೊ ಬಂದರು. ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡೇ ಬಂದರು. ನಿರಂಜನ್ ಅವರು ಅದನ್ನ ನೋಡಿ ಈ ಆ್ಯಟಿಟ್ಯೂಡ್ ಎಲ್ಲಿ ತನಕ ಇರ್ತದೆ ಅಂತ ನೋಡಬೇಕು ಅಂತ ಹೇಳಿದ್ರು. ಆ್ಯಂಡ್ ಚಂದನ್ ಶೆಟ್ಟಿ ಅವರು ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳುವಾಗ ಅವ್ರು ಫಸ್ಟ್ ಹೇಳಿದ ಮಾತೇ ಇದು, ಅಂದರೆ ನನ್ನ ಡ್ಯಾನ್ಸಿಗೆ ಯಾರು ಚೇರ್ ಮಾಡಿಲ್ಲ ಅಂತ. ಆ್ಯಂಡ್ ಒಂದಷ್ಟು ಡೈಲಾಗ್ಗಳೆಲ್ಲ ಹೊಡೆದ್ರು. ಆ್ಯಂಡ್ ಫೈನಲ್ ಆಗಿ ಬಿಗ್ ಬಾಸ್ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಸೊ ಅದನ್ನ ಇಂಟ್ರಪ್ಟ್ ಮಾಡಿದ್ದು ಶ್ರುತಿ ಅವರು. ಅಂದರೆ ನೀವು ನಿಮ್ಮ ಬಗ್ಗೆ ಏನು ಹೇಳ್ತಾ ಇಲ್ಲ, ಅಂದರೆ ನೀವು ಬಿಗ್ ಬಾಸ್ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಹೇಳಿದ್ರು. ಆ್ಯಂಡ್ ಅವ್ರು ಹೇಳ್ತಾರೆ, ನಾನು ಅದ್ರ ಬಗ್ಗೆನೇ ಮಾತಾಡಕ್ಕೆ ಬಂದಿರೋದು ಅಂತ ಹೇಳಿ ಮಾತಾಡುವಾಗ ನಿರಂಜನ್ ಅವರು ಸ್ಟಾಪ್ ಮಾಡ್ತಾರೆ. ಅಂದರೆ ನಾನೇನು ನಾಟಕ ನೋಡಿದಂಗೆ ಆಯ್ತಾ ಇದೆ, ನೀವು ಗಿಚ್ಚಿ ಗಿಲಿಗಿಲಿಗೆ ಬನ್ನಿ ಅಂತ ಹೇಳಿದ್ರು. ಅದಾದಮೇಲೆ ವಿನಯ್ ಅವ್ರು ಕೇಳಿದ್ರು, ನೀವು ಏನು ಓದಿದ್ದೀರಾ ಅಂತ. ಅವ್ರು ಹೇಳಿದ್ರು, ಅದೇ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ಅವರು ಒಂದು ಕ್ವಶನ್ ಕೇಳಿದ್ರು, ಅಂದರೆ ಒಂದು ಸರ್ಕಲಲ್ಲಿ ಎಷ್ಟು ಸೈಡ್ಸ್ ಇರ್ತದೆ ಅಂತ. ಅವ್ರು ಸೈಡ್ಸೇ ಇರಲ್ಲ ಅಂತ ಹೇಳಿದ್ರು. ವಿನಯ್ ಅವರು ಹೇಳಿದ್ರು, ಕೈ ಎತ್ತಿ ಚಪ್ಪಾಳೆ ತಟ್ಟಿದ್ರು. ಆ್ಯಂಡ್ ಸರ್ಕಲ್ಗೆ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಅಂತ ಹೇಳಿದ್ರು. ಅದು ನನಗೆ ಸಹ ಅಲ್ಲಿ ಒಂದು ಡೌಟ್ ಇದೆ, ಅಂದರೆ ಸರ್ಕಲ್ಸ್ಗೆ ಸೈಡ್ಸ್ ಇದೆಯಾ ಇಲ್ವಾ ಅಂತ ಅನಿಸುತ್ತೆ. ಅದಾದಮೇಲೆ ಶ್ರುತಿ ಅವರು ಅವ್ರ ಜೊತೆ ಕೇಳಿದ್ರು, ಅಂದರೆ ನೀವು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ಅಂದರೆ ನಾವು ರಿಯಾಕ್ಟ್ ಮಾಡಬೇಕು ಅಂತ. ನೀವು ವೆಯ್ಟ್ ಮಾಡಬೇಕು ಫಸ್ಟ್, ಅಂದರೆ ನಾವು ರಿಯಾಕ್ಟ್ ಮಾಡ್ತೀವ ಇಲ್ಲ ಅಂತ. ಮತ್ತು ನೀವು ಎಕ್ಸ್ಪೆಕ್ಟು ಮಾಡಬಾರ್ದು ಆ್ಯಂಡ್ ಹೇಳಿ ಕೊಡಬಾರ್ದು, ಅಂದರೆ ನಾವು ಏನು ರಿಯಾಕ್ಟ್ ಮಾಡಬೇಕು ಅಂತ ಹೇಳಬಾರ್ದು ನೀವು ಅಂತ. ಸೊ ಅವ್ರು ಇಮಿಡಿಯೇಟಾಗಿ ಹೇಳಿದ್ರು, ಅಂದರೆ ನಾನು ನಿಮಗೆ ಎಲ್ಲ ಹೇಳಿದ್ದು, ಅಂದರೆ ಅಲ್ಲಿ ಕೂತಿದ್ದವ್ರಿಗೆ ಹೇಳಿದ್ದು ಅಂತ. ಸೊ ಅಲ್ಲಿ ಯಾರಿದ್ದಾರೆ ಅಂತೇಳಿ ಚಂದನ್ ಶೆಟ್ಟಿ ಕೇಳಿ, ಆ್ಯಂಡ್ ಅವ್ರು ಹೇಳಿದ್ರು, ಅಂದರೆ ಇಮಿಡಿಯೇಟಾಗಿ ನಿಮ್ಮದು ಸಾಫ್ಟ್ನೆಸ್ ಬಂತು, ಅಂದರೆ ಒಂದು ಆ್ಯಟಿಟ್ಯೂಡ್ ಇಟ್ಕೊಂಡಿದ್ರಿ ಇಷ್ಟು ತನಕ. ಇಮಿಡಿಯೇಟಾಗಿ ನಾವು ಹೇಳುವಾಗ ಒಂದು ಸಾಫ್ಟ್ನೆಸ್ ಬಂತು. ಅವ್ರು ಹೇಳಿದ್ರು, ಇಲ್ಲ ನಾನು ಅದೇ ಥರ ಇದ್ದೀನಿ ಅಂತ ಹೇಳಿ. ನಿರಂಜನ್ ಅವರು ಹೇಳಿದ್ರು, ಒಂದು ಟಾಸ್ಕ್ ಕೊಡೋಣ ಅಂತೇಳಿ ವಿನಯ್ ಅವ್ರ ಜೊತೆ ಕೇಳ್ತಾರೆ. ವಿನಯ್ ಅವರು ಏನು ಮಾಡ್ತಾರೆ ಅಂದರೆ ಇಮಿಡಿಯೇಟಾಗಿ ರೆಡ್ ಕೊಟ್ಬಿಟ್ರು. ಅಂದರೆ ನನಗೇನು ಅವರಲ್ಲಿ ಕಾಣ್ತಾ ಇಲ್ಲ, ಅಂದರೆ ಈಸ್ ಕನ್ಫ್ಯೂಸ್ಡ್ ಅಂತ ಹೇಳಿದ್ರು. ಅದಾದಮೇಲೆ ಚಂದನ್ ಶೆಟ್ಟಿ ಅವರು ಹೇಳಿದ್ರು, ಇಲ್ಲ ನನಗೊಂದು ಕ್ವಶನ್ ಇದೆ ಕೇಳೋಕ್ಕೆ ಅಂತೇಳಿ. ಅವ್ರು ಕೇಳ್ತಾರೆ, ಇದರಲ್ಲಿ ನೀವು ಗ್ಯಾಂಗ್ಸ್ಟರ್ ಆಗಬೇಕು ಅಂತ ಬರ್ದಿದ್ದೀರಾ, ಅಂದರೆ ಏನು ಅಂತ ಹೇಳಿ ಕೇಳುವಾಗ ಅವ್ರು ಹೇಳಿದ್ರು, ಗ್ಯಾಂಗ್ಸ್ಟರ್ ಅಂದರೆ ನಾವು ಯಾರನ್ನ ಹರ್ಟ್ ಮಾಡೋಂಥ ಆ ಥರ ಅಲ್ಲ, ಅಂದರೆ ಒಂದು ಕಿಂಗ್ಡಮ್ ಬಿಲ್ಡ್ ಮಾಡಿ ಅದರಲ್ಲಿ ಕಿಂಗ್ ಆಗಬೇಕು ಅಂತ ಹೇಳುವಾಗ ಸಂಗೀತ ಅವ್ರು ಹೇಳಿದ್ರು ಮಾಫಿಯಾ ಅಂತ ಹೇಳಿದ್ರು. ಅದಾದಮೇಲೆ ವಿನಯ್ ಅವ್ರು ಕೇಳಿದ್ರು, ನಿಮಗೆ ಮಾಫಿಯಾದಲ್ಲಿ ಯಾರಾದರೂ ಐಡಲ್ ಇದ್ದಾರಾ ಅಂತ. ಅವ್ರು ಹೇಳಿದ್ರು, ಆ ಥರ ಏನಿಲ್ಲ, ಬಟ್ ನನಗೆ ಇಷ್ಟ ಆಗಿದ್ದವರು ಒಬ್ರು ಇದ್ದಾರೆ. ಯಾರು ಅಂತ ಹೇಳಿದ್ರೆ ಒಂದು ರ್ಯಾಪರ್ ಹೆಸರು ಹೇಳ್ತಾರೆ ಅವರು. ಇಮಿಡಿಯೇಟಾಗಿ ವಿನಯ್ ಅವ್ರು ಹೇಳಿದ್ರು, ಅವರು 20 ಇಯರ್ಸ್ಗೆ ಶಾರ್ಟ್ ಡೆಡ್ ಅಂತ ಹೇಳಿದ್ರು. ಅವಾಗ ಅವ್ರು ಹೇಳಿದ್ರು, ಅವರು ಸಾಯುವಾಗ ಸಹ ಎಲ್ಲರಿಗೂ ಅವ್ರನ್ನ ಗೊತ್ತಿತ್ತು ಅಂತ. ನಿರಂಜನ್ ಅವರು ಇಮಿಡಿಯೇಟಾಗಿ ಹೇಳಿದ್ರು, ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಆ್ಯಂಡ್ ಸಂಗೀತ ಆ್ಯಂಡ್ ಚಂದನ್ ಶೆಟ್ಟಿ ಅವರು ಹೇಳಿದ್ರು, ನನಗೂ ಗೊತ್ತಿತ್ತಿಲ್ಲ ಅವ್ರು ಯಾರು ಅಂತ, ನೀವು ಹೇಳುವಾಗನೇ ಗೊತ್ತಾಗಿರೋದು ಅಂತ. ಅದಾದಮೇಲೆ ವಿನಯ್ ಅವ್ರು ಕೇಳಿದ್ರು, ನಿಮಗೆ ಒಂದು 5 ಫ್ರೀಡಮ್ ಫೈಟರ್ ಹೆಸರು ಹೇಳೋಕ್ಕಾಗ್ತದ ಅಂತ. ಅವರು ನನಗೆ ಇಷ್ಟ ಇರೋರು ಹೇಳ್ತೀನಿ ಅಂತ ಹೇಳಿ ಒಂದು 4 ಹೆಸರು ಹೇಳಿದ್ರು. 5ನೇದು ಬೇಕಾದರೆ ನೀವೇ ಫಿಲಪ್ ಮಾಡಿ ಅಂತ ಹೇಳಿದ್ರು. ಅದು ಸಂಗೀತ ಅವರು, ನಾವು ನಿಮ್ಮದು ಫಿಲಪ್ ಮಾಡಬೇಕಂತೇಳಿ ಇಮಿಡಿಯೇಟಾಗಿ ಅವ್ರು ರೆಡ್ ಕೊಟ್ಬಿಟ್ರು. ಅದೇ ಅವರಾದಮೇಲೆ ಇಮಿಡಿಯೇಟಾಗಿ ಇವರು ಶ್ರುತಿ ಅವರು ಸಹ ರೆಡ್ ಕೊಟ್ಬಿಟ್ರು. ಚಂದನ್ ಅವರು ಸಹ ರೆಡ್ಡೇ ಕೊಟ್ಬಿಟ್ರು. ಸೊ ಟೋಟಲ್ ಆಗಿ 4 ಜನ ಸಹ ರೆಡ್ ಕೊಟ್ಟು ಅವ್ರು ರಿಜೆಕ್ಟ್ ಆಗಿದ್ದಾರೆ. ರಿಜೆಕ್ಟ್ ಆಗಿ ಅವರು ನಂಬ್ತಾನೆ ಇಲ್ಲ, ಅಂದರೆ 4 ಬಂದಿಲ್ಲ ಅಂತ ಹೇಳಿದ್ರು. ನಿರಂಜನ್ ಅವರು ಹೇಳಿದ್ರು, ಇಲ್ಲ 4 ಆಗಿದೆ, ರಿಜೆಕ್ಟೆಡ್ ಅಂತ ಹೇಳಿದ್ರು. ಇಲ್ಲ ನಾವು ಹೋಗಲ್ಲ ಅಂತೆಲ್ಲ ಹೇಳಿದ್ರು. ಆವಾಗ ಚಂದನ್ ಶೆಟ್ಟಿ ಅವರು, ಆಯಿತು ಒಂದು ಚಾನ್ಸ್ ಕೊಡ್ತೀನಿ, 1 ಮಿನಿಟಲ್ಲಿ ನೀವು ನಮ್ಮನ್ನ ಇಂಪ್ರೆಸ್ ಮಾಡಿ, 4 ಜಡ್ಜ್ನ ಇಂಪ್ರೆಸ್ ಮಾಡಿ ನೋಡೋಣ ಅಂತ ಹೇಳಿದ್ರು. 1 ಮಿನಿಟ್ ಟೈಮ್ ಕೊಟ್ಟರು, ಅದು ಇಂಪ್ರೆಸ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಫೈನಲಿ ಅವ್ರನ್ನ ಹೋಗಿ ಕೇಳುವಾಗ ಅವರು ಹೋಗ್ತಾನೆ ಇರ್ತಿಲ್ಲ. ಲಾಸ್ಟಿಗೆ ನಿರಂಜನ್ ಅವರು ಕರ್ಕೊಂಡು ಹೋದರು.